ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಲೂಟಿ ಹಗರಣ ಈ ವಿಚಾರ ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಚರ್ಚೆನೂ ಕೂಡ ಆಗ್ತಾ ಇದೆ. ಹಲವು ರಾಜಕೀಯವಾಗಿ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 8 ಜನರ ಬಂಧನ ಆಗಿದೆ. 80 ಲಕ್ಷ ಹಣ ಸೀಸ್ ಕೂಡ ಮಾಡಿದ್ದಾರೆ. ಈ ಹೊತ್ತಲ್ಲಿ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು 20,000 ಕೋಟಿಗೂ ಹೆಚ್ಚು ಲೂಟಿ ಆಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟುಬಿಟ್ರು. ದೇವನಹಳ್ಳಿಯಲ್ಲಿ ಮಾತನಾಡಿದ ಖರ್ಗೆ ಅವರು ಅಯೋಧ್ಯೆಯಲ್ಲಿ ಬಡವರು, ದಲಿತರು ಅಥವಾ ರೈತರು ಹಣ ಲೂಟಿ ಮಾಡಿಲ್ಲ. ಪ್ರಭಾವಿ ವರ್ಗದವರು, ಆರ್ಎಸ್ಎಸ್, ಬಿಜೆಪಿ ಪರವಾಗಿರೋರು ಹಣ ಲೂಟಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಪ್ರತಿದಿನ ದೇವರ ಹೆಸರು ಜಪಿಸುವವರು ಅದೇ ದೇವರ ಹೆಸರಿನಲ್ಲಿ ಲೂಟಿ ಮಾಡ್ತೀರಾ? ಧರ್ಮ ಹಾಗೂ ರಾಮನ ಹೆಸರಿನಲ್ಲಿ ಪ್ರಚಾರ ಮಾಡಿಕೊಂಡು ಲೂಟಿ ಮಾಡ್ತಾ ಇದ್ದಾರೆ. ಬದ್ರಿನಾಥ, ಕೇದಾರ್ನಾಥ್, ಅಮರನಾಥಗಳಲ್ಲೂ ಆಗಬಹುದು ಅಂತ ಕಿಡಿಕಾರಿದ್ದಾರೆ. ಇನ್ನು ರಾಮಮಂದಿರದಲ್ಲಿದ್ದ ಚಿನ್ನದ ಲೇಪನವಿರುವ 5 ಕೋಟಿ ಮೌಲ್ಯದ ರಾಮಚರಿತ ಮಾನಸವು ನಾಪತ್ತೆಯಾಗಿದೆ ಅನ್ನುವಂಥ ಶಂಕೆ ಮೂಡಿದೆ. 147 kg ಉಳ್ಳ ಶ್ರೀರಾಮ ಚರಿತ ಮಾನಸ ಗ್ರಂಥ ಅಂತಿದ್ದಾರೆ. 147 kg ಆಗೋದಾದರೆ ಅದು 5 ಕೋಟಿ ಆಗಲ್ಲ, ಅದು ಜಾಸ್ತಿನೇ ಆಗುತ್ತೆ. 147 kg ಇರಲಿಕ್ಕಿಲ್ಲ. ಅದು 522 ಚಿನ್ನ ಲೇಪಿತ ಪುಟ ಹೊಂದಿರುವಂಥ ಗ್ರಂಥ ಹೊಂದಿದೆ. ಇತ್ತ ಹಗರಣದ ತನಿಖೆ ತೀವ್ರಗೊಳಿಸಿರುವಂಥ ತನಿಖಾ ತಂಡ ಮತ್ತೆ 5 ವಿಚಾರಣೆಗೆ ಮುಂದಾಗಿದೆ. ಜೊತೆಗೆ ದೇಣಿಗೆ ಹಣವನ್ನು ಅಕ್ರಮವಾಗಿ ವರ್ಗಾಯಿಸಿ ಕೋಟ್ಯಾಂತರ ರೂಪಾಯಿ ವಂಚಿಸಿರುವ ಆರೋಪಿಗಳ ಆರ್ಥಿಕ ಸ್ಥಿತಿಯಲ್ಲಿ ದಿಢೀರ್ ಏರಿಕೆ ಕಂಡುಬಂದಿರೋ ಬಗ್ಗೆ ತನಿಖೆಯಲ್ಲಿ ಬಯಲಾಗಿದೆ. ಈ ಮಧ್ಯೆ ದ್ರೋಹಿಗಳಿಗೆ ಖಂಡಿತ ಕಠಿಣ ಶಿಕ್ಷೆ ಮತ್ತು ಗರಿಷ್ಠ ಶಿಕ್ಷೆ ಆಗಲಿದೆ ಅಂತ ಟ್ರಸ್ಟ್ನ ಸದಸ್ಯ ಮಹಾಂತ ದೀನೇಂದ್ರ ದಾಸ್ ಮಹಾರಾಜ್ ಅವರು ಹೇಳಿದ್ದಾರೆ. ರಾಮ ಮಂದಿರ ಹೆಸರಿನ ಮೇಲೆ 20,000 ಕೋಟಿ ಬಂಗಾರು, ಬೆಳ್ಳಿ, ಇಟ್ಟಿಗೆ ಎಲ್ಲ ಇಂಥವೆಲ್ಲ, ಇಟ್ಟಿಗೆ ಅಂದ್ರೆ ಬೆಳ್ಳಿ ಇಟ್ಟಿಗೆ ಲೂಟಿ ಆಗಿದೆ. ಹಾಗಾಯ್ತಪ್ಪ, ದಿನ ಎದ್ದು ದೇವರ ಹೆಸರು ಜಪಿಸ್ತಾ ಇದ್ದೀರಿ, ಆ ದೇವರ ಹೆಸರಿನಿಂದನೇ ಲೂಟಿ ಮಾಡ್ತಾ ಇದ್ದೀರಿ. ಧರ್ಮದ ಹೆಸರಿನ ಮೇಲೆ, ರಾಮನ ಹೆಸರಿನ ಮೇಲೆ ಪ್ರಚಾರ ಮಾಡತಕ್ಕಂಥವ್ರು ಈ ಲೂಟಿ ಮಾಡ್ತಾ ಇದ್ದಾರೆ. ಮಾನ್ಯ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮಗೆ ರಾಜಕೀಯ ಅನುಭವ ಆದಷ್ಟು ನನಗೆ ವಯಸ್ಸು ಆಗಿಲ್ಲ. ಆದರೆ ದೊಡ್ಡವರಿದ್ದೀರಾ, ನೀವು ಹಿರಿಯರಿದ್ದೀರಾ. ಆದರೂ ಒಂದಿಷ್ಟು ವಿಚಾರಗಳನ್ನು ಹೇಳಬೇಕು. ಯಾರೋ ಹಾದಿ ಬೀದಿಯಲ್ಲಿ ಹೇಳಿರೋದನ್ನು ನಿಂತ್ಕೊಂಡ್ಬಿಟ್ಟು ಒಂದು ವೇದಿಕೆಯಲ್ಲಿ ಹೇಳ್ತೀರಾ ಅಂತಂದರೆ, ನೀವು ಎಐಸಿಸಿ ಅಧ್ಯಕ್ಷರು, ಒಂದು ಗೌರವ ಇದೆ, ಒಂದು ತೂಕ ಇರುತ್ತೆ. 20,000 ಕೋಟಿ ಅಂತ ಯಾವನೋ ಒಬ್ಬರು ಹೇಳಿದ ತಕ್ಷಣ 20,000 ಕೋಟಿ ಅಂತ ನೀವು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತೀರಲ್ಲ, ಕನಿಷ್ಠ ಯೋಚನೆ ಮಾಡಬೇಕಾಗಿದ್ದಲ್ವಾ? ದೇವಸ್ಥಾನಕ್ಕೆ ಪ್ರತಿದಿನ ಹರಿದು ಬರ್ತಾ ಇದ್ದಿದ್ದು 24 ಲಕ್ಷ. ಆದರೆ ಈ ಎಲ್ಲ ಆಗ್ತಾ ಇದ್ದಾಗ 16-18 ಲಕ್ಷ ಇತ್ತು. ಒಂದು 6ರಿಂದ 8 ಲಕ್ಷ ಡಿಫ್ರೆನ್ಸ್ ಬೀಳ್ತಾ ಇತ್ತು ಪ್ರತಿದಿನ. ಈಗ ಅದು 24 ಲಕ್ಷಕ್ಕೆ ವಾಪಸ್ ಬಂದು ಕೂತಿದೆ. ನಿಮಗೆ 8 ಲಕ್ಷದ ಲೆಕ್ಕನೇ ಇಟ್ಕೊಳ್ತೀನಿ. 8 ಲಕ್ಷ ಇಂಟು ಪ್ರತಿದಿನವೂ 8 ಲಕ್ಷ ಹೋಗ್ತಾ ಇದೆ ಅಂತಂದಾಗ 365 ದಿನಕ್ಕೆ ಎಷ್ಟಾಯಿತು ನಿಮಗೆ? 365 ದಿನದಿಂದ ನಿಮಗೆ ಲೆಕ್ಕಾಚಾರ ಹಾಕ್ಕೊಂಡ್ರೂ ಕೂಡ ನಾನು 4 ವರ್ಷದ ಹೇಳ್ತಾ ಇದ್ದೀನಿ. 1460 ದಿನಗಳ ಲೆಕ್ಕಾಚಾರ ಪ್ರತಿದಿನ 8 ಲಕ್ಷ ಹೋಗಿದೆ ಅಂತಂದರೆ 150 ಕೋಟಿನೂ ಮುಟ್ಟಲ್ಲ ರೀ. 150 ಕೋಟಿನೂ ಮುಟ್ಟಲ್ಲ. ನೀವು 20,000 ಕೋಟಿ ಹೇಳ್ತಾ ಇದ್ದೀರಾ. ನಿಮ್ಗೆ ಯಾರಾದರೂ ಹೇಳ್ಕೊಡ್ತಾರೋ, ಹೇಳ್ಕೊಡಲ್ವೋ, ಅಥವಾ ಲೆಕ್ಕಾಚಾರ ನಿಮಗೆ ತಿಳಿಯೋದಿಲ್ವೋ, ಯಾವನೋ ಹೇಳದ ಅಂತ ಹೇಳ್ಬಿಟ್ಟು ನೀವು ಬಿಟ್ಬಿಡ್ತೀರಾ. ನಿಮ್ಮ ಗೌರವ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಗೌರವದ ಪ್ರಕಾರ ನೀವು ಹೇಳಿಬಿಟ್ರೆ ನಾಳೆ ಜೋಕರ್ ಆಗಿ ನಿಂತ್ಕೊಳ್ತೀರಾ ನೀವು. ಕಾರಣ ನಿಮಗೆ ಜೋಕ್ ಮಾಡಿರ್ತಾರೆ. 20,000 ಕೋಟಿ ಅಂದರೆ ತಮಾಷೆನ ಅಲ್ಲ ರೀ. ಅಲ್ಲಿ ಇರುವಂಥವ್ರು ಎಲ್ಲರೂ ಲೂಟಿ ಹೊಡೆದಿದ್ದಾರೆ ಅನ್ನೋದಾಗಿದ್ದರೆ ಭವ್ಯ ರಾಮ ಮಂದಿರ ನಿರ್ಮಾಣನೇ ಆಗ್ತಾ ಇರಲಿಲ್ಲ. ಯಾವನೋ ಒಂದಿಷ್ಟು ಜನ ಮಾಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಹಾಗೆ ಅನ್ನುವಂಥ ನಿಮ್ಮ ಹೇಳಿಕೆಗಳಿದೆಯಲ್ಲ. ಫಸ್ಟ್ ಆಫ್ ಆಲ್, ರಾಮ ಇಲ್ಲವೇ ಇಲ್ಲ ಅನ್ನುವಂಥದ್ದು, ಅಸ್ತಿತ್ವದಲ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಿದ್ದು ಕಾಂಗ್ರೆಸ್. ಸ್ಟ್ಯಾಂಡ್ ಅದೇ ಆಗಿದ್ದು, ರಾಮನೇ ಇಲ್ಲ. ಹಾಗಿದ್ದಾಗ ನೀವ್ಯಾಕ್ರಿ ರಾಮನ ವಿಚಾರದಲ್ಲಿ ಹೇಳ್ತೀರಾ? ನೀವ್ಯಾಕ್ರಿ ದೇವರ ವಿಚಾರದಲ್ಲಿ ಹೇಳ್ತೀರಾ? ನೀವ್ಯಾಕ್ರಿ ರಾಮ ಮಂದಿರದ ವಿಚಾರ ಹೇಳ್ತೀರಾ? ರಾಮ ಮಂದಿರ ಉದ್ಘಾಟನೆಗೆ ನೀವು ಹೋಗೇ ಇಲ್ವಲ್ಲ, ಬೈಕಾಟ್ ಮಾಡಿದಂಥವ್ರು ಕಾಂಗ್ರೆಸ್ನವ್ರು ಯಾಕೆ ಹೋಗ್ತೀರಾ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಎರಡನೇದು, ರಾಮ ಮಂದಿರ ಹೆಸರಿನಲ್ಲಿ ಲೂಟಿ ಮಾಡಿದ್ರಲ್ಲ, ದೇವರ ಹೆಸರಿನಲ್ಲಿ ಲೂಟಿ ಮಾಡಿಬಿಟ್ರಲ್ಲ, ಧರ್ಮದ ಹೆಸರಿನಲ್ಲಿ ಲೂಟಿ ಮಾಡಿಬಿಟ್ರಲ್ಲ ಅಂಥೇಳಿ. ಆಯಿತು, ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಇನ್ನೂ ಸುದೀರ್ಘವಾಗಿ ಹೇಳಬೇಕಿತ್ತು. ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ ನಿಮಗೆ. ರಾಮ, ದೇವರು, ಧರ್ಮದ ಹೆಸರಿನಲ್ಲೆಲ್ಲ ಹಾಗಿದ್ದಾಗ ಸಂವಿಧಾನ ಅಂತ ಹಿಡ್ಕೊಂಡು ಬರುವಂಥವ್ರು, ಅಂಬೇಡ್ಕರ್ ಅಂತ ಹಿಡ್ಕೊಂಡು ಬರುವಂಥವ್ರು, ದಲಿತರು ಅಂತ ಹೇಳ್ಕೊಂಡು ಬರೋರು, ಈ ಹೆಸರಿನಲ್ಲಿ ಬಂದು ಅಧಿಕಾರದಲ್ಲಿ ಕೂತಂಥವರು ಎಷ್ಟು ಲೂಟಿ ಮಾಡಿಲ್ಲ? ನಿಮ್ಮ ದಲಿತ ಸಮುದಾಯಕ್ಕೆ ಸೇರಿದಂಥ ಇಲಾಖೆಗಳಲ್ಲಿ ಎಷ್ಟು ಲೂಟಿ ಆಗಿಲ್ಲ? ಅದಿನ್ನೂ ಕೂಡ ಕೇಸ್ ನಡೀತಾ ಇದೆ. ಸಂವಿಧಾನದ ಬಗ್ಗೆ ಹೇಳಿಬಿಟ್ಟು ಲೂಟಿ ಮಾಡಿದ್ರು ಓಕೆನಾ? ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ಕೊಂಡ್ಬಿಟ್ಟು ಲೂಟಿ ಮಾಡಿದ್ರು ಓಕೆನಾ? ದಲಿತರ ಹೆಸರನ್ನು ಹೇಳ್ಕೊಂಡ್ಬಿಟ್ಟು ಲೂಟಿ ಮಾಡಿದ್ರು ಓಕೆನಾ? ಯಾವುದ್ರಿ ಕರ್ನಾಟಕದಲ್ಲಿ ದಲಿತರನ್ನೊಬ್ಬರು ಇನ್ನೂ ಮುಖ್ಯಮಂತ್ರಿ ಮಾಡೋಕ್ಕಾಗಿಲ್ಲ? ನೀವು ಅಲ್ಲಿ ಹೋಗ್ಬಿಟ್ಟು ಹೆಚ್ಚಿನ ಯಾರು ದೊಡ್ಡ ವರ್ಗಗಳು, ದೊಡ್ಡ ಜಾತಿಯವರು ಅಂತೆಲ್ಲ ಹೇಳ್ತಿರಲ್ಲ. ಕರ್ನಾಟಕದಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಮಾಡಿದ್ರಾ? ಏನು ಸ್ಟ್ಯಾಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರೇ?
ಯಾವ ರೀತಿಯಾಗಿ ಹೇಳ್ತೀರಾ? ಯಾವ್ಯಾವ ಹೆಸರಿನಲ್ಲಿ ಯಾರ್ಯಾರು ಅಟ್ಲೀಸ್ಟ್ ದೇವಸ್ಥಾನಗಳಲ್ಲಿ ಲೂಟಿ ಆಗ್ತಾ ಇರುವಂಥ ವಿಚಾರದಲ್ಲಿ ದೇವರು ಶಿಕ್ಷೆಯನ್ನು ಕೊಡೋಕ್ಕೆ ಅವ್ರನ್ನ ಮುಂದೆ ಕಳಿಸ್ತಾ ಇದ್ದಾನೆ. ತಗೊಳ್ರಪ್ಪ, ಇವ್ರು ನನ್ನ ಹೆಸರಲ್ಲಿ ಲೂಟಿ ಮಾಡಿದಂಥವ್ರು ಅಂತೇಳಿ ಒಬ್ಬೊಬ್ಬರು ಆಚೆ ಬರ್ತಾ ಇದ್ದಾರೆ. ರಾಜಕೀಯದಲ್ಲಿ ದುಡ್ಡನ್ನು ಲೂಟಿ ಹೊಡೆದಿರುವಂಥವ್ನು ಯಾವನಾದರೂ ಒಬ್ಬನಾದರೂ ಶಿಕ್ಷೆ ಗುರಿಯಾಗಿದ್ದಾರೆ ಹೇಳಿ ನನಗೆ? ಎಷ್ಟು ಜನ ಆಗಿದ್ದಾರೆ? ದಲಿತರ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಲೂಟಿ ಹೊಡೆದಂಥವ್ರಿಗೆ ಎಷ್ಟು ಶಿಕ್ಷೆ ಆಗಿದೆ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ಕಮಾನ್. ಈ ದೇಶ ನಿಂತಿರೋದು ನಂಬಿಕೆಗಳ ಮೇಲೆ, ಈ ದೇಶ ನಿಂತಿರೋದು ಈ ನಂಬಿಕೆಯ ಬುನಾದಿಯ ಮೇಲೆ. ಹಾಗಾಗಿ ಎಷ್ಟೋ ದಾಳಿ ಆದರೂ ಕೂಡ ಇದು ಹಾಗೆ ನಿಂತ್ಕೊಂಡಿದೆ. ಇವತ್ತು ಅದನ್ನು ಧರ್ಮದಲ್ಲಿ ಹೆಸರಲ್ಲಿ ನೀವೆಲ್ಲ ಮಾಡಬೇಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅದನ್ನು ಅಲುಗಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀರಾ ನಿಮ್ಮ ರಾಜಕೀಯಕ್ಕೋಸ್ಕರ. ದಿಸ್ ಈಸ್ ನಾಟ್ ಫೇರ್. ನಿಮ್ಮನ್ನೇನೋ ಅಂದ್ಕೊಂಡೆ, ಆದರೆ ನಾನು ಹೇಳಿದ್ನಲ್ಲ ನಿಮಗೆ, ನಿಮ್ಮ ರಾಜಕೀಯದ ಅನುಭವದಷ್ಟು ನನ್ನ ವಯಸ್ಸೂ ಆಗಿಲ್ಲ. ಆದರೆ ಯೋಚನೆ ಮಾಡಿ ಮಾತನಾಡಬೇಕಾದಂಥ AICC ಅಧ್ಯಕ್ಷರು ಇವತ್ತು ಮಾತನಾಡಿರುವಂಥ ವಿಚಾರ ನೋಡಿದ್ರೆ ನನಗೆ ಐ ಆಮ್ ವೆರಿ ಸರ್ಪ್ರೈಸ್ಡ್. ಸುಮ್ಮನೆ ಏನೋ ಹೇಳಬೇಕು ಅಥವಾ ಇಲ್ವೋ, ಅಥವಾ ಅಧಿಕಾರಕ್ಕೆ ಮುಂದಿನ ದಿನ ಈ ವಿಚಾರವನ್ನಾದರೂ ತಂದರೆ ಅಧಿಕಾರಕ್ಕೆ ಜನ ನಮ್ಮನ್ನು ಕೊಡ್ತಾರೋ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ರು, ನಂಗೆ ಅರ್ಥ ಆಗ್ತಿಲ್ಲ. ನಿಮ್ಮ ನಿಕಟವಾಗಿ ನಾನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ, ನಿಮ್ಮಿಂದ ಈ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ವೆರಿ ಸ್ಯಾಡ್ ಅನ್ನಿಸ್ತು ನನಗೆ. ಬಟ್ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗುತ್ತೆ, 150 ಕೋಟಿನೂ ದಾಟಲ್ಲ. ಪ್ರತಿದಿನ 8 ಲಕ್ಷ ಹಿಡ್ಕೊಂಡ್ರೂ ಕೂಡ 4 ವರ್ಷದವರೆಗೂ ನಿರಂತರವಾಗಿ ಲೂಟಿ ಹೊಡೆದಿದ್ದಾನಂದ್ರೂ 150 ಕೋಟಿನೂ ದಾಟಲ್ಲ. ನೀವು 20,000 ಕೋಟಿಗೆ ಹೋಗ್ತಾ ಇದ್ದೀರಾ. ಯಾರು ಹೇಳ್ತಾರೋ, ನೀವೇನು ಹೇಳ್ತಿರೋ ನಂಗೆ ಅರ್ಥನೇ ಆಗಲ್ಲಪ್ಪ. ಹೋಗ್ಲಿ ಬಿಡಿ, ದೊಡ್ಡವರು ನೀವೇನು ಹೇಳಿದ್ರು ಕೇಳಿಸ್ಕೊಳ್ಳಿ. ಯಾರ್ಯಾರು ಕೇಳಿಸ್ಕೋಬೇಕು ಕೇಳಿಸ್ಕೊಳ್ಳಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ದಕ್ಷಿಣ ಭಾರತದಲ್ಲಿ ಬರದ ಭೀತಿ ಆವರಿಸ್ತಾ ಇದೆ. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಮಳೆ, ನೀರು. ಇವೆಲ್ಲ ರಾಜಕೀಯಗಳಿರುತ್ತೆ, ಅದು ಬಿಟ್ಬಿಡೋಣ. ಮಹಾರಾಷ್ಟ್ರದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. 4 ದಿನಗಳಿಂದ ಭಾರೀ ಮಳೆ ಆಗಿದೆ. ಇವತ್ತು ಮಳೆ ಇನ್ನಷ್ಟು ಜೋರಾಗಿದೆ. ವಾಣಿಜ್ಯ ಮಹಾನಗರಿ ಮುಂಬೈ ನಲುಗಿ ಹೋಗಿದೆ. ಎಲ್ಲಿ ನೋಡಿದ್ರು ಕೂಡ ನೀರು ನೀರು ನೀರು. ಪಾಪ ಜನ ಒದ್ದಾಡಿ ಹೋಗ್ತಾ ಇದ್ದಾರೆ. ಜನ ರಬ್ಬರ್ ಬೋಟ್ಗಳಲ್ಲಿ ಓಡಾಡೋಂಗಾಗ್ಬಿಟ್ಟಿದೆ. ಕಾರೆಲ್ಲ, ಬೈಕ್ಗಳೆಲ್ಲ ನೀರಲ್ಲಿ ಮುಳುಗೋಗ್ಬಿಟ್ಟಿವೆ. ಮರ ಬಿದ್ದು ವ್ಯಕ್ತಿಯೊಬ್ಬ ಬಲಿಯಾಗ್ಬಿಟ್ಟಿದ್ದಾನೆ. ಮುಂಬೈ ಮಾತ್ರ ಅಲ್ಲ, ಪುಣೆ, ಥಾಣೆಯಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದೊಂದೇ ದೃಶ್ಯಗಳನ್ನು ನೋಡ್ತಾ ಹೋಗ್ಬಿಡೋಣ. 41 ಶಿಕ್ಷಕರ ರಕ್ಷಣೆಯನ್ನು ಮಾಡಿದ್ದು ವೈಸೈಯಲ್ಲಿ, ಮುಂಬೈಯಲ್ಲಿದು ಆಗಿರೋದು ಆ ಏರಿಯಾ. ಸೊ ವೈಸೈನಲ್ಲಿಯೇ ಕಂಡುಬಂದಂಥ ದೃಶ್ಯ, ಒಂದು ಕಡೆಗೆ ಅಗ್ನಿಶಾಮಕ ಸಿಬ್ಬಂದಿ ದಳದ ವಾಹನ ನಿಂತಿದ್ರೆ, ಮತ್ತೊಂದು ಕಡೆಗೆ NDRF ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಶಿಕ್ಷಕರನ್ನು ರಕ್ಷಣೆ ಮಾಡುವಂಥ ಕಾರ್ಯದಲ್ಲಿ ನಿರತರಾಗಿದ್ದರು. ಅಲ್ಲಿ ಸಿಬ್ಬಂದಿಗಳು ಕೂಡ ಇದ್ದರು, ಶಿಕ್ಷಕರು ಜೊತೆಗೆ ಕಾಲೇಜಿನ ಸಿಬ್ಬಂದಿಗಳು. ಏನಾಯಿತು, ಆಚೆ ಬರೋಕ್ಕಾಗಲಿಲ್ಲ, ಸಂಪೂರ್ಣವಾಗಿ ನೀರು ಮುಳುಗಡೆ ಆಗಿಬಿಟ್ಟಿತ್ತು. ಸ್ಥಳಕ್ಕೆ ಹೋದ್ರು ಇವರು, ಅಗ್ನಿಶಾಮಕ ದಳದ NDRFನವರೆಲ್ಲ ಹೋದರು. ಆಮೇಲೆ ಅವ್ರನ್ನೆಲ್ಲ ರಕ್ಷಣೆ ಮಾಡಿಕೊಂಡು ಹೊರಗಡೆ ಕರ್ಕೊಂಡು ಬಂದರು. ಮಧುಬನ ಮುಂಬೈನಲ್ಲೇನೆ ರಬ್ಬರ್ ಬೋಟ್ನಿಂದ ಜನರನ್ನು ರಕ್ಷಣೆ ಮಾಡೋ ಕೆಲಸ. ಮಧುಬನ ಪ್ರದೇಶ ಇದು ವಸೈನಲ್ಲೇ ಬರುತ್ತೆ. ಸಂಪೂರ್ಣ ಜಲಾವೃತವಾಗಿತ್ತು. ರಸ್ತೆಗಳಲ್ಲೆಲ್ಲ ನೀರು, ಪ್ರವಾಹ ಸೃಷ್ಟಿ, ಇಡೀ ಪ್ರದೇಶವೇ ನೀರಿನಿಂದ ಸುತ್ತುವರೆದಿತ್ತು. ಜನ ರಬ್ಬರ್ ಬೋಟ್ಗಳನ್ನು ಬಳಸ್ಕೊಂಡು ಆಟ ಆಡ್ಕೊಳ್ತಾ ಇರುವಂಥದ್ದು ಕಂಡುಬಂತು. ಇಲ್ಲಿಯೂ ಕೂಡ ಹಲವು ಪ್ರದೇಶಗಳಲ್ಲಿ ಕಾರುಗಳ ನೀರಲ್ಲಿ ಮುಳುಗೋಗ್ಬಿಟ್ಟಿವೆ. ನೋಡಿ, ಅಲ್ಲಿ ರಬ್ಬರ್ ಬೋಟ್ಗಳು ಆಟ ಆಡ್ಕೊಂಡಿದ್ದಾರೆ. ಏನಪ್ಪ, ಕೆಲವರಿಗೆ ಸಂಕಟ ಆದರೆ ಕೆಲವರಿಗೆ ಮಜಾ ಇರುತ್ತೆ. ಜಲಪಾತ ನೋಡೋಕೆ ಹೋದವರು ಲಾಕ್ ಆಗಿಬಿಟ್ರು ರಾಯಗಢದಲ್ಲಿ. ರಾಯಗಢ ಜಿಲ್ಲೆಯ ಖೋಪೋಲಿಯಲ್ಲಿರುವಂಥ ಜಿನಿತ್ ಜಲಪಾತ ನೋಡೋಕೆ ಪ್ರವಾಸಿಗರು ಹೋಗ್ಬಿಟ್ರು. ನಮ್ಮಲ್ಲಿ ಕೆಲವರಿಗೆ ಒಂದು ಸ್ವಲ್ಪ ಹುಚ್ಚು, ಮಳೆ ಬಂತಂದ್ರೆ ಸಾಕು ಜಲಪಾತ ನೋಡೋಕೆ ಹೋಗ್ಬಿಡುವಂಥ. ಎಂತೆಂಥ ಜಾಗಕ್ಕೆ ಹೋಗ್ತಾರೆ ಗೊತ್ತಾ? ಅಯ್ಯಯ್ಯೋ, ಸಿಕ್ಕಾಕೊಂಡ್ರು, ಒದ್ದಾಡಿದರು. ಒಬ್ಬರಲ್ಲ ಇಬ್ಬರಲ್ರಿ, ಬರೋಬ್ಬರಿ 100 ಜನ ಪ್ರವಾಸಿಗರು ಯಮವೇಗದಲ್ಲಿ ನುಗ್ಗಿ ಬರ್ತಾ ಇರೋ ನೀರಿನ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟು ಪರದಾಡ್ಬಿಟ್ರು. ಅಲ್ಲಿ ನೋಡಿ, ಬೇಕಾಯಿತು ಯಾವಾಗ ಎಲ್ಲಿ ಹೇಗೆ ನೀರು ಕೆರೆಯುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಹೋಗ್ಬಿಡ್ತಾರೆ ಹಂಗೆ. ಇನ್ನು ವಿಹಾರಿ ಠಾಕೂರ್ವಾಡಿ ಗ್ರಾಮದ ಸ್ಥಳೀಯರೆಲ್ಲರೂ ಸೇರಿ ಪಾಪ ಇವ್ರನ್ನ ರಕ್ಷಣೆ ಮಾಡಿದ್ರು. ಆ ಗ್ರಾಮಸ್ಥರೆಲ್ಲ ಪಾಪ ಅವ್ರ ಜೀವದ ಅಂಗನ್ನು ತೊರೆದು ಇವ್ರನ್ನ ರಕ್ಷಣೆ ಮಾಡಬೇಕು. ಇನ್ನು ಉಕ್ಕಿ ಹರಿದಿರುವಂಥ ಬೂಶಿ ಡ್ಯಾಮ್ ಲೋನಾವಾಲಾದಲ್ಲಿ ಕಳೆದ 24 ಗಂಟೆಗಳ ಕಾಲ ಸತತವಾಗಿ ಮಳೆ ಸುರಿದಿದೆ. ಲೋನಾವಾಲಾ ಬಳಿ ಇರುವಂಥ ಪ್ರಸಿದ್ಧ ಬೂಶಿ ಡ್ಯಾಮ್ ಉಕ್ಕಿ ಹರಿದಿದೆ. 24 ಗಂಟೆ ಅಲ್ಲ, ಅದು 3 ದಿನಗಳಿಂದ ಸತತವಾಗಿ ಮಳೆ ಸುರಿದಿರೋ ಪರಿಣಾಮ ಇದು. ಈ ಪ್ರದೇಶದಲ್ಲಿ 24 ಗಂಟೆಗಳಲ್ಲಿ ಬರೋಬ್ಬರಿ 114 ಮಿಲಿಮೀಟರ್ ಮಳೆ ಸುರಿದಿದೆ. ಅದು ಈಗ ಇನ್ನೂ 2-3 ದಿನಗಳ ಲೆಕ್ಕ ಬೇರೆ ಇದೆ. ಡ್ಯಾಮ್ ಉಕ್ಕಿಬಿಟ್ಟಿದೆ. ಜಲಾಶಯದ ಸೌಂದರ್ಯವನ್ನು ಕಣ್ತುಂಬೋಕೆ ಪ್ರವಾಸಿಗರು ಹೋಗಿದ್ರು. ಭೀಕರ ಮಳೆಯಿಂದಾಗಿ ರಾಜಮಚ್ಚಿ ಕೋಟೆಯ ದಾರಿಯಲ್ಲಿ ಭೀಕರ ಕುಸಿತ ಕೂಡ ಆಗಿದೆ. ದೊಡ್ಡ ಅನಾಹುತನೇ ಸೃಷ್ಟಿಯಾಗ್ಬಿಟ್ಟಿದೆ. ಅಲ್ಲಿ ಇಡೀ ರಸ್ತೆ ಕಲ್ಲು ಮತ್ತು ಹಸಿ ಮಣ್ಣಿನಿಂದ ಮುಚ್ಚೋಗ್ಬಿಟ್ಟಿದೆ. JCB ಮೂಲಕ ಮತ್ತೆ ತೆರವು ಕಾರ್ಯಾಚರಣೆಯನ್ನು ಮಾಡಿದರು. ಪಾಪ ಅವ್ರು ಬರಲೇಬೇಕಲ್ಲ, ಮತ್ತಿನ್ನೇನು ಮಾಡ್ತಾರೋ. ಪಂಚಗಂಗಾ ನದಿಯಲ್ಲಿ ಗಿಡಗಂಟೆಗಳು ಹೆಂಗೆ ಕೊಚ್ಕೊಂಡು ಬರ್ತಾ ಇವೆ ನೋಡಿ ಅಂತ. ಕೊಲ್ಹಾಪುರದ ಪಂಚಗಂಗಾ ನದಿ ಆರ್ಭಟ ಜೋರಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನದಿ ಹರಿಯುವ ರಭಸಕ್ಕೆ ಶಿರೋಲಿ ಸೇತುವೆ ಬಳಿಯಲ್ಲಿದ್ದಂಥ ಗಿಡ, ಮರ, ಬಳ್ಳಿಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಇಡೀ ಪ್ರದೇಶದಲ್ಲಿ ಪಂಚಗಂಗಾ ಮತ್ತು ಕೃಷ್ಣಾ ನದಿ ಸಂಗಮಿಸುತ್ತವೆ. ಈ ಪ್ರದೇಶದಲ್ಲಿ
ಇದರಿಂದಾಗಿ ಹಿಪ್ಪರಗಿ ಬ್ಯಾರೇಜ್ನಿಂದ ಆಲಮಟ್ಟಿ ಡ್ಯಾಮ್ಗೆ ಹೊರಹರಿವು ಹೆಚ್ಚಾಗಿದೆ. ಈಗ ಸದ್ಯ ಹೊರಹರಿವಿನ ಪ್ರಮಾಣ 15,000 ಕ್ಯೂಸೆಕ್ ಅಷ್ಟಿದೆ. ಸಂಜೆ ವೇಳೆಗೆ 50,000 ಕ್ಯೂಸೆಕ್ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತಿದ್ದಾರೆ. 50,000 ಕ್ಯೂಸೆಕ್ಕ. ಒಟ್ಟಾರೆ ಮಹಾರಾಷ್ಟ್ರದ ವಿವಿಧ ಭಾಗಗಳಲ್ಲಿ ಸುರಿದ ಭೀಕರ ಮಳೆ 108 ಅವಾಂತರಗಳನ್ನು ಸೃಷ್ಟಿಸಿದೆ. ಜನರು ಮನೆಯಿಂದ ಆಚೆಗೆ ಬರದ ಸ್ಥಿತಿಯಲ್ಲಿದ್ದಾರೆ. ಈ 50,000 ಕ್ಯೂಸೆಕ್ ಇದೆಯಲ್ಲ, ಅದು 1-1.5 ಲಕ್ಷ ಕ್ಯೂಸೆಕ್ವರೆಗೂ ಹೋಗುತ್ತೆ. ಆ ಪ್ರಮಾಣದಲ್ಲಿ ನೀರು ಹರಿಯೋದು, ಅಷ್ಟೊಂದು ಆರ್ಭಟ ಇರುತ್ತೆ ಅದರದ್ದು. ಇನ್ನೆಲ್ಲ ನಾವು ಇಲ್ಲಿಯವರೆಗೂ ಮಹಾರಾಷ್ಟ್ರದ ಮಳೆಯ ಕಥೆ ಹೇಳಿದ್ವಿ. ಕರ್ನಾಟಕದ ಕಥೆ ಹೇಳಬೇಕಲ್ವಾ? ಕರ್ನಾಟಕದ ನಮ್ಮ ರಾಜ್ಯದ ಕಥೆಯನ್ನು ಹೇಳೋಣ ಈಗ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ಪರಿಣಾಮವಾಗಿ ಉತ್ತರ ಕರ್ನಾಟಕದ ನದಿಗಳಿಗೆ ಜೀವಕಳೆ ಬಂದಿದೆ. ರಾಜ್ಯದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗದಿದ್ದರೂ ಕೂಡ ಮಹಾರಾಷ್ಟ್ರ ಮಳೆಯಿಂದಾಗಿ ಜನ ಸ್ವಲ್ಪ ನಿಟ್ಟುಸಿರು ಬಿಡುವಂಗಾಗಿದೆ. ಬೆಳಗಾವಿ ಹಲವೆಡೆ ಮಳೆ ಆಗ್ತಾ ಇದೆ. ಕಾವೇರಿಯ ಒಳಹರಿವಿನಲ್ಲಿ ಸ್ವಲ್ಪ ಹೆಚ್ಚಾಗಿದೆ. ಕಾರಣ ಕೊಡಗಿನಲ್ಲಿ ಒಂದಿಷ್ಟು ಮಳೆ ಆಗ್ತಾ ಇದೆ. ಈ ಮಧ್ಯೆ 13ಕ್ಕೂ ಹೆಚ್ಚು ರಾಜ್ಯಗಳಿಗೆ IMD ಭಾರೀ ಮಳೆಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಬಂಗಾಳಕೊಲ್ಲಿಯಲ್ಲಿ ರೂಪುಗೊಂಡಿರುವಂಥ ವಾಯುಭಾರ ಕುಸಿತದಿಂದ ದೇಶದ ಕರಾವಳಿ ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಭಾಗದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ ಈಗ ಒಂದೊಂದೇ ನೋಡೋಣ. ವೇದಗಂಗಾ ದೂದಗಂಗಾ ಅಬ್ಬರ ನಿಪ್ಪಾಣಿಯಲ್ಲಿ. ವೇದಗಂಗಾ ಹಾಗೂ ದೂದಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಪರಿಣಾಮ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ 3 ಸೇತುವೆಗಳು ಜಲಾವೃತವಾಗಿದೆ. ದೂದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ಸೇತುವೆ ಕಾರದಗ ಮತ್ತು ಭೋಜನ ಸಂಪರ್ಕಿಸುತ್ತೆ. ಈ ಸೇತುವೆ ಈಗ ಸಂಪೂರ್ಣ ಜಲಾವೃತ ಆಗಿಬಿಟ್ಟಿದೆ. ಇತ್ತ ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬಾರವಾಡ ಮತ್ತು ಕನ್ನೂರು ಭೋಜವಾಡಿ ಗಜರವಾಡಿ ಸೇತುವೆ ಮುಳುಗಡೆಯಾಗಿದೆ. ರಸ್ತೆ ಸಂಪರ್ಕ ಬಹುತೇಕ ಹಡದು ಹೋಗ್ಬಿಟ್ಟಿದೆ. ಇನ್ನು ಖಾನಾಪುರಕ್ಕೆ ಹೋಗೋಣ. ಅಲ್ಲಿ ಕಳಸಾ ಬಂಡೂರಿ ನಾಲಾ ಭರ್ತಿಯಾಗಿರೋ ಕಳೆದ 3 ದಿನಗಳಿಂದ ಗಡಿ ಜಿಲ್ಲೆ ಬೆಳಗಾವಿಯ ಖಾನಾಪುರ ಮತ್ತು ಬೆಳಗಾವಿ ತಾಲೂಕಿನಾದ್ಯಂತ ಭಾರೀ ಮಳೆ ಆಗ್ತಾ ಇದೆ. ಖಾನಾಪುರ ತಾಲೂಕಿನ ಪಾಂಡ್ರಿ ನದಿ ಸೇರಿದಂತೆ ಕಳಸಾ ಬಂಡೂರಿ ನಾಲಾಗಳು ತುಂಬಿ ಹರಿತಾ ಇವೆ. ಇದರಿಂದ ಈ ಭಾಗದ ರೈತರ ಮೊಗದಲ್ಲಿ ಮಂದಹಾಸ ಬೀರಿದೆ. ಖಾನಾಪುರ ಅರಣ್ಯದಲ್ಲಿರುವ ಹಲವಾರು ಫಾಲ್ಸ್ಗಳು ಮೈದುಂಬಿ ಧುಮ್ಮಿಕ್ತಾ ಇವೆ. 9ಕ್ಕೂ ಹೆಚ್ಚು ಜಲಪಾತಗಳಿಗೆ ಅರಣ್ಯ ಇಲಾಖೆ ನಿರ್ಬಂಧವನ್ನು ಹೇರಿದೆ. ಕಾರಣ ತುಂಬ ಅಪಾಯಕಾರಿ. ಈ ಸಂದರ್ಭದಲ್ಲಿ ಹೋಗಬೇಡಿ, ಹೋದರೂ ದೂರದಿಂದ ನೋಡಿ. ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದ ಒಳಹರಿವು ಬರ್ತಾ ಇದೆ. ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದಲ್ಲಿರುವಂಥ ಸ್ವಯಂಭೂ ಆಂಜನೇಯ ದೇವಸ್ಥಾನ ಮುಳುಗಡೆಯಾಗಿದೆ. ಮಳೆಗಾಲದಲ್ಲೆಲ್ಲ ಇದು ಮುಳುಗಡೆ ಆಗುತ್ತೆ. ಪೂರ್ತಿ ಕಾಣೋದೇ ಇಲ್ಲ ದೇವಸ್ಥಾನ. ಗೋಪುರ ಒಂಚೂರು ಕಾಣಿಸ್ತಾ ಇರುತ್ತೆ. ಮಂದಿರದ ಗರ್ಭಗುಡಿ ಸೇರಿದಂತೆ ರಾಮ ಲಕ್ಷ್ಮಣ ಸೀತಾ ಮೂರ್ತಿಗಳು, ಶಿವನ ಮಂದಿರ ಕೂಡ ಈಗಾಗಲೇ ನೀರಿನಲ್ಲಿ ಮುಳುಗಿವೆ. ಮತ್ತೊಂದು ಕಡೆಗೆ ಪ್ರಸಿದ್ಧ ಗೋಕಾಕ್ ಫಾಲ್ಸ್ ಜೀವಕಳೆ ಬಂದಿದೆ. ಜಲವೈಭವ ಕಣ್ತುಂಬಿಕೊಳ್ಳೋಕೆ ಪ್ರವಾಸಿಗರು ಹೋಗ್ತಾ ಇದ್ದಾರೆ. ಘಟಪ್ರಭಾ ನದಿಗೆ ಒಳಹರಿವು ಹೆಚ್ಚಾಗಿದೆ. ಧೂಪದಾಳ ಜಲಾಶಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯನ್ನು ಕೂಡ ಕೊಟ್ಟಿದ್ದರು. ಅದು ನೋಡಲಿಲ್ಲ ಅನಿಸುತ್ತೆ, ಅದು ಗೋಕಾಕ್ ಫಾಲ್ಸ್ ಬರಲಿಲ್ವೇನೋ. ಇಲ್ಲಿ ಇನ್ನು ಚಿಕ್ಕಮಗಳೂರಿಗೆ ಹೋಗೋಣ. ಮೂಡಿಗೆರೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿತಾ ಇದೆ. ಮೂಡಿಗೆರೆ ತಾಲೂಕಿನ ಕೊಳೂರು ಗ್ರಾಮದಲ್ಲಿ ಮನೆ ಮೇಲೆ ಮರ ಬಿದ್ದುಬಿಟ್ಟಿದೆ. ಪಾಪ ಮನೆಯೆಲ್ಲ ಸಂಪೂರ್ಣ ಜಖಮಾಗೋಗ್ತಿದೆ. ಗೌಡಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಬೆಸೆಯುವ ರಸ್ತೆಯಲ್ಲಿ ದೈತ್ಯ ಮರವೊಂದು ಬಿದ್ದು ಸಂಚಾರ ಅಸ್ತವ್ಯಸ್ತ ಆಗೋಗಿತ್ತು. ಕೂಲಿ ಕೆಲಸಕ್ಕೆ ಹೋಗೋ ಕಾರ್ಮಿಕರು ಪರದಾಡೋ ಸ್ಥಿತಿ ಇತ್ತು. ಬುಕ್ಕಿ ಗ್ರಾಮದ ಬಳಿ ಮರ ಬಿದ್ದ ಕಾರಣ ಬೆಟಗೆರೆ ಹಾರೇಗುಡ್ಡ ಮಾರ್ಗವಾಗಿ ಸಂಚರಿಸುವಂತೆ ಸ್ಥಳೀಯರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಜಗಳ ಮಾಡೋಕ್ಕೆ ಹೋಗ್ಬಿಡಿ, ಬೇರೆ ಮಾರ್ಗ ಇದ್ದರೆ ಹೋಗಿ. ಕಾರಣ ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಇನ್ನು ಹಾಸನಕ್ಕೆ ಹೋಗ್ಬಿಡೋಣ. ಹಾಸನದ ಸಕಲೇಶ್ಪುರದಲ್ಲಿ ಸುರಿದ ಜಡಿ ಮಳೆಗೆ ಡಾಲರ್ಸ್ ಕಾಲೋನಿಯಲ್ಲಿ ತಡೆಗೋಡೆ ಕುಸಿದು 2 ಮನೆಗಳಿಗೆ ಹಾನಿ ಆಗಿಬಿಟ್ಟಿದೆ. ಇದು ಹಾಸನದ ಡಾಲರ್ಸ್ ಕಾಲೋನಿ. ಪವಾಡ ಸದೃಶ್ಯ ರೀತಿಯಲ್ಲಿ ಮನೆಯಲ್ಲಿ ಮಲಗಿದವರು ಪಾರಾಗಿದ್ದರು. ಬಡಾವಣೆಗೆ ಮಣ್ಣು ಕುಸಿದಂತೆ 25 ಅಡಿ ಎತ್ತರ 150 ಮೀಟರ್ ಉದ್ದದ ತಡೆಗೋಡೆ ನಿರ್ಮಾಣ ಮಾಡಿದ್ರು. ಕಾಮಗಾರಿ ಮುಂದುವರೆದಿತ್ತು. ಕಳೆದ 2 ದಿನಗಳಿಂದ ಭಾರೀ ಗಾಳಿ ಸಹಿತ ಮಳೆ ಸುರಿತಾ ಇದೆ. ಗೋಡೆ ಕುಸಿದೋಗ್ಬಿಟ್ಟಿದೆ. ಮಧುಕುಮಾರ್, ಅಬ್ದುಲ್ ಮುನಾಫ್ ಎಂಬುವರ ಮನೆಗಳು ಜಖಂಗೊಂಡಿದೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಹಾನಿಯಾಗ್ಬಿಟ್ಟಿದೆ. ಮಂಡ್ಯಕ್ಕೆ ಹೋಗೋಣ. ಹಳೆ ಮೈಸೂರು ಭಾಗದ ಜೀವನಾಡಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ KRS ಜಲಾಶಯಕ್ಕೆ ಹೊಸ ಕಳೆ ಬಂದಿದೆ. ಬರೋಬ್ಬರಿ 6 ತಿಂಗಳ ಸುದೀರ್ಘ ಕಾಯುವಿಕೆಯ ನಂತರ ಜಲಾಶಯಕ್ಕೆ 1,000 ಕ್ಯೂಸೆಕ್ ಒಳಹರಿವಿದೆ. ತುಂಬ ಕಡಿಮೆ. ಕಾವೇರಿ ಜಲಾನಯನ ಪ್ರದೇಶದ ಕೆಲವೆಡೆ ಜಿಟಿ ಮಳೆ ಆಗ್ತಾ ಇದೆ. ಜಲಾಶಯಕ್ಕೆ ಬರುವ ನೀರಿನ ಪ್ರಮಾಣದಲ್ಲಿ ಸ್ವಲ್ಪ ಮಟ್ಟ ಏರಿಕೆ ಕಂಡು ಬಂದಿದೆ. ಸ್ವಲ್ಪ ಕೊಂಚ ನಿಟ್ಟುಸಿರು ಬಿಡಬಹುದು. ಇನ್ನು ಬೇಕು ನೀರು. ಇನ್ನು ಮಲೆನಾಡು ಶಿವಮೊಗ್ಗದಲ್ಲಿ ಮುಂಗಾರು ಚುರುಕೊಂಡಿದೆ. ಕಳೆದ 3 ದಿನದಿಂದ ಜಿಲ್ಲೆಯಾದ್ಯಂತ ಉತ್ತಮ ಮಳೆ ಆಗ್ತಾ ಇದೆ. ಶಿವಮೊಗ್ಗದ ತುಂಗಾ ಜಲಾಶಯ ಭರ್ತಿಯಾಗಿದೆ. ತುಂಗಾ ಡ್ಯಾಮ್ 10 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ 18,051 ಕ್ಯೂಸೆಕ್ ನೀರು ಬಿಡುಗಡೆ ಮಾಡ್ತಾ ಇದ್ದಾರೆ. 3.24 TMC ಸಾಮರ್ಥ್ಯದ ತುಂಗಾ ಜಲಾಶಯಕ್ಕೆ ಪ್ರಸ್ತುತ 20,565 ಕ್ಯೂಸೆಕ್ ನೀರು ಒಳಹರಿವಿದೆ. ತೀರ್ಥಹಳ್ಳಿ, ಶೃಂಗೇರಿ ಭಾಗದಲ್ಲಿ ನಿರಂತರ ಮಳೆಯಿಂದ ಜೀವಕಳೆ ಬಂದಿದೆ. ಇನ್ನು ಶಿವಮೊಗ್ಗದ ಜೋಗ್ ಫಾಲ್ಸ್ 3 ದಿನದಿಂದ ಶರಾವತಿ ಕಣಿವೆ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಜೋಗ್ ಫಾಲ್ಸ್ಗೆ ಜೀವಕಳೆ ಬಂದಿದೆ. ರಾಜಾರಾಣಿ, ರೋರಲ್ ರಾಕೆಟ್ ಎಂಬ 4 ಕವಲುಗಳಾಗಿ ದುಂಬುತ್ತವೆ. ಭಾನುವಾರದ ರಜೆ ಹಿನ್ನೆಲೆಯಲ್ಲಿ ಪ್ರವಾಸಿಗರ ದಂಡೇ ಅಲ್ಲಿ